ವಿರೋಧದ ನಡುವೆ ಕೂಡ ಮಸೀದಿ ಮುಂದೆ ಪಟಾಕಿಯನ್ನ ಸ್ಫೋಟಿಸಲಾಗಿದೆ. ಮಸೀದಿ ಮುಂದೆನೇ ಪಟಾಕಿಯನ್ನ ಹಚ್ಚಿದಂತಹ ಕಾರ್ಯಕರ್ತರು ತಡೆಯೋದಕ್ಕೆ ಹೋದ ಕಾಕಿ ಮೇಲೆ ಕೂಡ ಹಲ್ಲೆಗೆ ಯತ್ನ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ವಿರೋಧ ಇದ್ರೂ ಕೂಡ ಮಸೀದಿ ಮುಂದೆ ಪಟಾಕಿಯನ್ನ ಸ್ಫೋಟಿಸಲಾಗಿದೆ. ಮಸೀದಿ ಮುಂದೆನೇ ಕಾರ್ಯಕರ್ತರು ಪಟಾಕಿಯನ್ನ ಹಚ್ಚಿದ್ದಾರೆ. ಕಾಕಿ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ನಿನ್ನೆ ಶೋಭಾಯಾತ್ರೆ ವೇಳೆ ಈ ಘಟನೆ ನಡೆದಿದೆ. ಬಜರಂಗ ದಳ ಕಾರ್ಯಕರ್ತರಿಂದ ಹಲ್ಲೆಗೆ ಯತ್ನ ಆರೋಪ ಕೇಳಿ ಬರ್ತಾ ಇದೆ. 7 ಬಜರಂಗ ದಳ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಕೂಡ ಈಗಾಗಲೇ ದಾಖಲಿಸಲಾಗಿದೆ. ಪಟಾಕಿ ಸಿಡಿದ ಪರಿಣಾಮ ಕೆಲ ಪೊಲೀಸರಿಗೂ ಕೂಡ ಗಾಯ ಆಗಿದೆ. ಇನ್ನು ಗಾಯಗೊಂಡಿದ್ದ ಪೊಲೀಸರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.